ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಇವತ್ತೇನಪ್ಪ ಅಂದರೆ 6 ಗಂಟೆ ನಂತರ ಅಥವಾ 6 ಗಂಟೆ. ಸೊ ನಿನ್ನೆ ಕೆ ಎ ಕಡೆಯಿಂದ ಒಂದು ಹೊಸ ಅಪ್ಡೇಟ್ ಬಂದಿತ್ತು, ಅದು ಟ್ವಿಟ್ಟರಲ್ಲಿ. ಅದೇನಪ್ಪ ಅಂದರೆ ನಾಳೆ ಆಗಸ್ಟ್ 9 ಈವ್ನಿಂಗ್ 6 ಗಂಟೆ ನಂತರ ಮಾಕ್ ಅಲಾಟ್ಮೆಂಟ್ ಬಿಡ್ತೀವಿ ಅಂತ ಹೇಳಿದರು. ಸೊ ಅದರ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಇವತ್ತು ಬೆಳಗ್ಗೆ ನ್ಯೂಸ್ ಪೇಪರಲ್ಲಿ ಕೂಡ ಬಂದಿತ್ತು. ಅದೇನಪ್ಪ ಅಂದರೆ ಮಾಕ್ ಅಲಾಟ್ಮೆಂಟ್ ಬಗ್ಗೆ ನಿಮಗೆ ತೋರಿಸ್ತೀನಿ ನೋಡಿರಿ. ಇವಾಗ ನಾನು ಕರೆಕ್ಟಾಗಿ ಓದ್ಕೊತೀನಿ, ಕರೆಕ್ಟಾಗಿ ನೋಡ್ಕೊರಿ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಬುಧವಾರ ಮಧ್ಯಾಹ್ನ ಪ್ರಕಟಿಸಬೇಕಾಗಿದ್ದ CET ಅಣಕು ಸೀಟು ಹಂಚಿಕೆ ಫಲಿತಾಂಶವನ್ನು ಕಾರಣಾಂತರಗಳಿಂದ ಆಗಸ್ಟ್ 9 ಸಂಜೆ 6 ಗಂಟೆಗೆ ಪ್ರಕಟಿಸಲು KA ನಿರ್ಧರಿಸಿದೆ. ಅಂದರೆ ಅವರು ನಮಗೆ ಏನು ಹೇಳಿದ್ರು ಅಂದರೆ, ಅಬ್ಸೆಂಟ್ ಮುಗಿದ ನಂತರ 3 ಡೇಸ್ ಆದಮೇಲೆ ಮಧ್ಯಾಹ್ನ 2 ಗಂಟೆಗೆ ಬಿಡ್ತೀನಿ ಅಂತ ಹೇಳಿದರು. ಬಟ್ ಬಿಡಲಿಲ್ಲ. ಸೊ ಸಮ್ ರೀಸನ್ಸಿಂದ ಆಗಸ್ಟ್ 9 ಸಂಜೆ 6 ಗಂಟೆಗೆ ಬಿಡ್ತೀನಿ ಅಂತ ಹೇಳಿದ್ದಾರೆ. ಸೊ ನೆಕ್ಸ್ಟು ಅಣುಕು ಹಂಚಿಕೆ ಫಲಿತಾಂಶ ಕೇವಲ ವಿದ್ಯಾರ್ಥಿಗಳ ಮಾಹಿತಿಗೆ ಮಾತ್ರ ಪ್ರಕಟಿಸಲಿದ್ದು, ಇದು ನೈಜವಲ್ಲ. ಅಂದರೆ ಇದು ರಿಯಲ್ ಅಲ್ಲ. ನಾನು ಆವಾಗಲೇ ಹೇಳಿದೆ, ಸುಮ್ಮನೆ ಟ್ರಯಲ್ ಥರ ಅಂತ. ಸೊ ಇಲ್ಲಿ ಸಿಗೋ ಕಾಲೇಜು ನೈಜ ಫಲಿತಾಂಶದಲ್ಲಿ ಸಿಗದೇ ಇರುವ ಸಾಧ್ಯತೆ ಕೂಡ ಹೆಚ್ಚಾಗಿದ್ದು, ಅಂದರೆ ಮಾಕ್ ಅಲಾಟ್ಮೆಂಟಲ್ಲಿ ಕೂಡ ಕಾಲೇಜಸ್ ಸಿಗೋದು ಒಬ್ಬೊಬ್ರಿಗೆ ಸಿಗೋಲ್ಲ, ಒಬ್ಬರು ಸಿಗುತ್ತೆ. ಸೊ ಜಾಸ್ತಿ ಯಾರು ಕಡಿಮೆ ಕಾಲೇಜಸ್ ಆ್ಯಡ್ ಮಾಡಿರ್ತೀರಿ, ರ್ಯಾಂಕ್ 1,50,000 ಇರೋರು, 1,70,000 ಇರೋರು, ಅವ್ರಿಗೆ ಸಿಗೋದು ಚಾನ್ಸಸ್ ಕಡಿಮೆ ಇರ್ತದೆ. ಸಿಕ್ಕರೂ ಒಳ್ಳೆಯದು. ಆಮೇಲೆ ಮತ್ತೆ ನಿಮ್ಗೆ ಚಾನ್ಸಸ್ ಇರ್ತದೆ ಜಾಸ್ತಿ ಕಾಲೇಜ್ ಆ್ಯಡ್ ಮಾಡೋಕ್ಕೆ, ಯಾವಾಗ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಏನಪ್ಪ ಅಂದರೆ, ಇದು ಕೇವಲ ಅಣುಕು ಫಲಿತಾಂಶವಾಗಿರುತ್ತದೆ. ಅಂದರೆ ಸುಮ್ಮನೆ ಟ್ರಯಲು. ಹೆಚ್ಚಿನ ಮಾಹಿತಿಗಾಗಿ KA ವೆಬ್ಸೈಟ್ನಲ್ಲಿ ನೋಡ್ಕೋಬೋದು. ಸೊ ಇದೇನಪ್ಪ ಅಂದರೆ, ಇವತ್ತು ಸಾಯಂಕಾಲ 6 ಗಂಟೆಗೆ ರಿಸಲ್ಟ್ ಬಿಡ್ತಾರೆ. ಸೊ ನಾನು ಬಿಟ್ಟ ತಕ್ಷಣ ಇನ್ಫಾರ್ಮ್ ಮಾಡ್ತೀನಿ, ಮತ್ತು ಲಿಂಕ್ ಕೂಡ ಕಳಿಸ್ತೀನಿ. ಅಲ್ಲಿ ತನಕ ನನ್ನ ಚಾನಲ್ ನೋಡ್ತಾಯಿರಿ. ಟೇಕ್ ಕೇರ್, ಬಾಯ್.